ಅವರು ಬರುವಾಗ ಈ ಥರ ಡ್ರೆಸ್ಸಲ್ಲಿ ಇದ್ದರೆ ಇವಾಗ ಭೂಕಂಪ ಮಾಡಿಬಿಡ್ತಾರೆ ಇಬ್ಬರು ಸೇರಿ. ಎಲ್ಲಿಗೋ ಹೋಗಿದ್ದೀರಿ ಇಬ್ಬರು ಅಂತ. ನಾವಿಬ್ಬರು ಒಟ್ಟಿಗೆ ಎಲ್ಲಿಗೆ ಕೂಡ ಹೋಗ್ಬಾರ್ದು. ಹೋಗೋದಿದ್ರೆ ಅವರ ಜೊತೆ ಹೋಗ್ಬೇಕು. ಮದುವೆ ಆದ ನಂತರ, ಮಕ್ಕಳಾದ ನಂತರ ಆಗಿ ಸಂಕಷ್ಟಿ ಅಪ್ಪ, ಸಂಕಷ್ಟಿ. ದೇವಸ್ಥಾನ ಬಣ್ಣೆ ಅಪ್ಪ. ಹಾಂ, ನಾನು ಹೊರಗಡೆ ಹೋಗ್ಲಿಕ್ಕೆ ಪಕ್ಕ ರೆಡಿ ಆಗಿದೆ. ಒಂದು 5 ನಿಮಿಷದಲ್ಲಿ ರೆಡಿ ಆಗಿದೆ ನಾನು. ಮನೆಗೆ ಬೇಕಾದ ಕೆಲವೊಂದು ವಸ್ತುಗಳು ಆಗಬೇಕು. ಹಾಗೆ ಅವರು ಹೋಗುವಾಗ, ಅವರು ಹೋಗ್ತಾ ಇದ್ದಾರೆ, ಅವಾಗ ನಾನು ಕೂಡ ಬರ್ತೀನಿ ಅಂತ ಹೇಳಿದ್ರು. ಹೋಯಾ ಲೈಟ್ ಐತ್ಲೆ ಕೊಡೆ ಕೊಡೆಗೆ ಪತವಂತಿರೋದು ಎರಡ್ಲ ಕೊಡೆ ಜೋಕು ಪತವಂತ. ಅವ್ರು ಬರೋದ್ರೊಳಗೆ ಬರಬೇಕು. ಸಮಿತಿಗೆ ಗೊತ್ತಾದರೆ ದೊಡ್ಡ ಭೂಕಂಪ ಮಾಡ್ತಾನೆ, ಭೂಕಂಪ. ನಾವು ಇಬ್ಬರು ಮಾತ್ರ ಹೋದದ್ದು ಅಂತ ಗೊತ್ತಾದರೆ ಎಲ್ಲ ಡ್ರೆಸ್ ಹಾಕಿ ಮನೆಗೆ ಬೇಕಾದ ಕೆಲವೊಂದು ದಿನಸಿ ಸಾಮಗ್ರಿಗಳು ಆಗಬೇಕಿತ್ತು. ಹಾಗಾಗಿ ನಾನು ಅವರ ಜೊತೆ ಹೋಗ್ತಾ ಇದ್ದೇನೆ. ಇವತ್ತು ಅವರು ಫ್ರೀ ಇದ್ದಾರೆ. ಇಲ್ಲದಿದ್ದರೆ ಸಂಜೆ ಡ್ಯೂಟಿಯಿಂದ ಬರುವಾಗ ಯಾವಾಗಲೂ ಕೇಳ್ತಾರೆ ಏನಾದರೂ ಬೇಕಾ ಅಂತ. ಆವಾಗ ನಾನು ಒಮ್ಮೊಮ್ಮೆ ಏನು ಬೇಡ ಅಂತ ಕೂಡ ಹೇಳ್ತೇನೆ. ಆಮೇಲೆ ಅರ್ಧ ದಾರಿಗೆ ಮುಟ್ಟುವಾಗ ನನಗೆ ನೆನಪಾಗೋದು ಅದು ಬೇಕು ಇದು ಬೇಕು ಅಂತ. ಹಾಗಾಗಿ ಇವತ್ತು ಹೇಗೋ ಫ್ರೀ ಇದ್ದಾರೆ, ಒಟ್ಟಿಗೆ ಹೋದರೆ ನನಗೆ ಕೂಡ ಅಲ್ಲಿ ನೋಡುವಾಗ ನೆನಪಾಗ್ತದೆ ಯಾವುದೆಲ್ಲ ಬೇಕು ಅಂತ. ಹಾಗೆ ಹೋಗ್ತಾ ಇದ್ದೇನೆ. जाऊ एक पैक कौन जरा हाँ उर्दू दे ತೊಗೊಳ್ಳಿ ಉರ್ದು ಬೋಡ ಮೆಂತ್ಯ ದೋಸೆ ಮಾಡ್ತೀವಿ ಬೋಡ ಬಿದ್ದಂಡ ಎಲ್ಲಿ ಅಜ್ಜ ಮೆಂತ್ಯ ಇನ್ನು ಮೂರಾಣಿ ಏರ್ಕಂತ ಈ ರೈಸ್ ನೆಕ್ ಬಿರಿಯಾನಿಗನ್ನು ಅವತ್ತಾ ಇನ್ನು ಕಡಲೆಬೇಳೆನೆ ಓ ಪದಂಗಿ ಸಲ ಚುಲ್ದೆ ತೊಂದ್ಲೆ ದಾಲ್ಗ ಇಲ್ಲಿ ನಾವೇ ತೂಕ ಮಾಡಬೇಕು. ಎಷ್ಟು ಬೇಕು ಅಷ್ಟು ತೂಕ ಮಾಡಿ ತೆಗೆಯುದು. ಈರುಳ್ಳಿ 28 ಸಾರಿ ಹಾಂ ಮಲ್ಲ ಎಂತ ಪೆಜರ್ ಆಗ್ಲ ಗೊತ್ತಾಯ್ತ. ಹಾಗೆ ಬೇಕಾದ ವಸ್ತುಗಳೆಲ್ಲ ತೆಗೆದು ಈಗ ರಿಟರ್ನ್ ಬರ್ತಾ ಇದ್ದೇವೆ ನಾವು. ಹಾಗೆ ನಾವು ಮನೆಗೆ ಬೇಕಾದ ದಿನಸಿ ಸಾಮಗ್ರಿಗಳೆಲ್ಲ ತೆಗೆದುಕೊಂಡು ಬರ್ತಾ ಇದ್ದೇವೆ. ಮಕ್ಕಳು 4 ಗಂಟೆಗೆ ಬರ್ತಾರೆ. ಇವಾಗ 3:03 ಆದದಷ್ಟೇ. ಅವರನ್ನು ಬಿಟ್ಟು ಎಲ್ಲಿಗಾದರೂ ಹೋದರೆ ಅವರಿಗೆ ತುಂಬಾ ಸಿಟ್ಟು ಬರೋದು, ತುಂಬಾ ಕಿರಿಕಿರಿ ಕೂಡ ಮಾಡ್ತಾರೆ.
ಆಮೇಲೆ ನಿನ್ನೆ ನಾನು ಅವರು ಡ್ಯೂಟಿಯಿಂದ ಬರುವಾಗ ಹಾಲು ಮತ್ತು ಮೊಸರು ತಾನೆ ಅಂತ ಹೇಳಿದ್ದೆ. ಹಾಗೆ ಮನೆಗೆ ಬಂದು ನೋಡುವಾಗ ಹಾಲು ಮತ್ತು ಮೊಸರು ಇಲ್ಲ, ಖಾಲಿ ಅದಕ್ಕೆ ಕೊಟ್ಟ ಪ್ಲಾಸ್ಟಿಕ್ ಕವರ್ ಉಂಟಲ್ಲ, ಹೊರಗಡೆ ಹಾಕಿದ ಪ್ಲಾಸ್ಟಿಕ್ ಕವರು ಮಾತ್ರ ಇತ್ತು. ಇದೇನಾಗಿದೆ ಅಂತ ಹೇಳಿದರೆ ಪ್ಲಾಸ್ಟಿಕ್ ಕವರು ಹರಿದು ಅರ್ಧ ದಾರಿಯಲ್ಲಿ ಹಾಲು ಮತ್ತು ಮೊಸರು ಎಲ್ಲಿಯೋ ಬಿದ್ದಿದೆ. ಕೆಲವೊಂದು ಸಲ ಹಾಗೆ ಆಗ್ತದೆ ಅಲ್ವಾ, ಮಿಸ್ ಆಗ್ತದೆ ಕೆಲವು ಸಲ. ಈ ಬೈಕಲ್ಲೆಲ್ಲ ಬರುವಾಗ ಹಾಗೆ ಅಲ್ವಾ, ಬಿದ್ದು ಹೋದರೆ ಸಹ ಗೊತ್ತಾಗೋದಿಲ್ಲ ಒಮ್ಮೊಮ್ಮೆ. ತುಂಬ ಟೇಸ್ಟ್ ಉಂಟು ಈ ಅಪ್ಪ, ಇರುವೆಲ್ಲ ದೇವಸ್ಥಾನದ ಅಪ್ಪ. ಅಪ್ಪ ಬಾರು ಆಯ್ತು, ಅಪ್ಪ ಬಾರು ಆಯ್ತು ಚಿಂಡ್ರೆ ಹಾಂ ಅರಿವದಾದ ಬಾಡ್ಯಾರಪ್ಪ. ನಾನು ಒಟ್ಟಿಗೆ ಹೋದರೆ ಸ್ವಲ್ಪ ಜಾಸ್ತಿ ಸಾಮಾನು ತರ್ಲಿಕ್ಕೆ ಆಗ್ತದಲ್ಲ, ಇಲ್ಲದಿದ್ದರೆ ಬೈಕಲ್ಲಿ ತರುವಾಗ ಇಷ್ಟು ತರ್ಲಿಕ್ಕೆ ಆಗೋದಿಲ್ಲಲ್ಲ. ಮತ್ತು ಅವಾಗ ಹೇಳಲಿಕ್ಕೆ ನನಗೆ ಕೂಡ ನೆನಪಾಗೋದಿಲ್ಲ ಯಾವಾಗಲೂ. ಅವರು ಬಂದ ನಂತರ ನನಗೆ ಕೆಲವೊಂದು ನೆನಪಾಗ್ತದೆ, ಕೆಲಸ ಬಿಟ್ಟು ಬರ್ತಾರಲ್ವ ಅವಾಗ. ಮತ್ತು ಅರ್ಧ ದಾರಿಗೆ ಮುಟ್ಟಿ ಫೋನ್ ಮಾಡುವಾಗ ಅವರಿಗೆ ಸಿಟ್ಟು ಬರ್ತದೆ, ಅವಾಗ ಬೈತಾರೆ ನನಗೆ. ಅದಕ್ಕೆ ಇವತ್ತು ಫ್ರೀ ಇದ್ದರು, ನಾನು ಹೇಳಿದೆ ಹೋಗಿ ಅಗತ್ಯಕ್ಕೆ ಬೇಕಾದ ವಸ್ತುಗಳೆಲ್ಲ ತರುವ ಅಂತ. ಕೆಲವೊಂದು ಐಟಮಿಗೆ ರೇಟ್ ವ್ಯತ್ಯಾಸ ಏನು ಗೊತ್ತಾಗೋದಿಲ್ಲ, ಕೆಲವೊಂದು ಐಟಮಿಗೆ ಸ್ವಲ್ಪ ಕಮ್ಮಿ ಇದೆ. ಪ್ಯಾಕೆಟ್ ಐಟಮ್ ಎಲ್ಲ ಉಂಟಲ್ಲ, ಕೆಲ ರೇಟ್ ಏನಷ್ಟು ಕಮ್ಮಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಫೇವ್ರೆಟ್ ನನ್ನದು ಎಲ್ಲರದ್ದು ಸಹ, ನನ್ನ ಮಕ್ಕಳದ್ದು ಸಹ. ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ ಮತ್ತು ಬ್ಲೂ ಮತ್ತೆಲ್ಲ ಮನೆಗೆ ಬೇಕಾದ ವಸ್ತುಗಳು ತೋರಿಸ್ಬೇಕಿಲ್ಲ, ಎಲ್ಲರ ಮನೆಯಲ್ಲಿ ಯೂಸ್ ಮಾಡುವಂಥ ವಸ್ತುಗಳೆಲ್ಲ. ನೀರಿಗೆ ಮಂಡೆ ಜಂದೆ ನೀರಿಗೆ ಅವರು ಬರುವಾಗ ಈ ಥರ ಡ್ರೆಸ್ಸಲ್ಲಿ ಇದ್ದರೆ ಇವಾಗ ಭೂಕಂಪ ಮಾಡಿಬಿಡ್ತಾರೆ ಇಬ್ಬರು ಸೇರಿ. ಎಲ್ಲಿಗೋ ಹೋಗಿದ್ದೀರಿ ಇಬ್ಬರು ಅಂತ, ನಾವಿಬ್ಬರು ಒಟ್ಟಿಗೆ ಎಲ್ಲಿಗೆ ಕೂಡ ಹೋಗ್ಬಾರ್ದು. ಹೋಗೋದಿದ್ರೆ ಅವರ ಜೊತೆ ಹೋಗ್ಬೇಕು, ಮದುವೆ ಆದ ನಂತರ ಮಕ್ಕಳಾದ ನಂತರ ಆಗಿ ನಮಗೆ ಮತ್ತೆ ಅವಕಾಶ ಇಲ್ಲ ಇಬ್ಬರಿಗೆ ಹೋಗ್ಲಿಕ್ಕೆ ಅಲ್ವಾ. ನಮ್ಮ ಮಗ ಅವನ ಅಂಗಳದಲ್ಲಿ ಹೊರಗಾಡ್ಬೋದು. ಅತಿ ಒಯ್ಕೆ ರೇಟ್ ಜಾಸ್ತಿ ಬಣ್ಣೀರಿ ಪ್ಯಾಕೆಟ್ ಈಗ ಇದೆ. ಲಿಕ್ವಿಡ್ ಗಿಡ ಸೇಮ್ ಏನಾ? ಅವು ಸೇಮ್ ಆಯ್ತಾ ಅಂಗಡಿಗ್ಲ? ಓಡ್ 15 ರೂಪಾಯಿ. ಬೇಗ ಡ್ರೆಸ್ ಚೇಂಜ್ ಮಾಡಿ ಕೂತ್ಕೊಂಡು ಅವರು ಸ್ಕೂಲಿಂದ ಬರ್ಲಿಕ್ಕೆ ಆಯ್ತು. ನನಗೆ ಮೆಂತೆ ಜಾಸ್ತಿ ಯೂಸ್ ಆಗ್ತದೆ. ನಾನು ಜಾಸ್ತಿ ಮೆಂತೆ ದೋಸೆ ಮಾಡ್ತೇನೆ, ಹಾಗಾಗಿ ಮೆಂತೆ ಜಾಸ್ತಿ ಬೇಕಾಗ್ತದೆ ನನಗೆ. ನೇತು ಬಜೆ ಇಲ್ಲೇ ಸಾಸ್ತೀವಿ ಅದ ಅಂಚ ಮಸ್ತ್ ಇಲ್ಲಿಯ ಸಾಸ್ತೀವಿ ನೋಡಿ. ತುಂಬ ಚಿಕ್ಕದು, ವಿಡಿಯೋದಲ್ಲಿ ಮಾತ್ರ ಸ್ವಲ್ಪ ದೊಡ್ಡದು ಕಾಣಿಸ್ತಾ ಉಂಟು. ತುಂಬ ಚಿಕ್ಕ ಚಿಕ್ಕ ಸಾಸಿವೆ. ಇದು ಪೇಪರ್ ಬ್ಯಾಗ್ ಆದ ಕಾರಣ ಎಲ್ಲವನ್ನು ಓಪನ್ ಮಾಡಿ ನೋಡಬೇಕಾಗ್ತದೆ. ಹೊರಗಿನಿಂದ ಗೊತ್ತಾಗೋದಿಲ್ಲಲ್ಲ ಯಾವ್ದು ಐಟಮ್.
ಈಗ ಪೇಪರ್ ಬ್ಯಾಗ್ ರೇಟ್ ಕೊಡ್ಬೇರಿ ಜಾ वो ಏನು ಹೊಡೆದ ಹೋಗ್ತೀಜಿ ಏನು ಹೊಡೆ ಪಪ್ಪ ಹೋದು ಶಾಮಂತ ಹಾಂ ಹಿಂಗೆ ಕುಜಲಿಂಚ ಕಟ್ಟರಲ್ಲ ಅಲ್ಲಿಯ ಒಂದು ಒಂದು ಕೊಡಕ್ಕ ಕೊಂತನೆ ಕೇಳಿದ ಏನು ವಿಡಿಯೋ ಅನ್ಪೇರ ಪಾಡ್ ನೀನು ಅಯ್ಯೋ ಪಪ್ಪ ಸಾಮಾನು ನೀ ಅಂಗಡಿಗೆ ಹೋಗ್ಲಿ ತೋಚ ನಿಕ್ಕಿದಾದ ಏನು ಹೊಡೆ ಹೋಗ್ ನೇನ ಓಡ ಈ ಅಂಗಡಿಗೆ ಹೋಗ್ಬೇನ ಹೊಸ ಚಪ್ಪಲ ಹೊಸ ಚಪ್ಪಲ್ ಧೂಳಿತ್ ನಿಂಗೆ ಅಯ್ಯೋ ಬಿಡಿದು ಉಪ ಹೊರಗಡೆ ನಾನು ಹೊಸ ಚಪ್ಪಲ್ ಉಂಟಂತೆ ಹೊಸ ಸ್ಲಿಪ್ಪರ್ ಉಂಟಂತೆ ನಾನು ಇಲ್ಲಿಗೆ ಹೋಗಿದ್ದೇನೆ ಅಂತ ಏನು ಹೊಡೆಲ್ಲ ಹೋದ್ ಸತ್ಯ ಹೋಚ್ ಪಪ್ಪ ದೇವರಜ್ಜನೆ ದೇವರ ಆಣೆ ಹಾಕ್ಬೇಕಂತೆ ನನ್ನ ಮಗನಿಗೆ ನಾನಿಲ್ಲಿ ಹೋಗ್ಲಿಲ್ಲ ಅಂತ ಏನ್ ಪೋಚಪ್ಪು ಏನು ಹೊಡೆ ಹೋಗ್ ಏನ್ ಹೋದ ಚಪ್ಪಲೆ ಧೂಳದ ಪ್ರಯತ್ನ ಕಡೆ ಕ್ಲೀನ್ ಮಾಡ್ತಾವ ಒಕ್ಕಡೆ ಒಕ್ಕಡೆ ಅವ ಪಪ್ಪ ದೇವಸ್ಥಾನ ಅಂತ ಇದ್ದಿಲ್ಲ ಪಪ್ಪ ಯಾಕಡೆ ದೇವಸ್ಥಾನ ಕೂತಿರ್ತೀವಿ ಯಾವುದೇ ಕೆಲವು ಉತ್ತರ ಕೊಡ್ಬೇಕು ನೋಡಿ ಅವನಿಗೆ ನಾನು ಸ್ಕೂಲಿಂದ ಬಂದು ಇದುವೇ ಅವನದು ಕ್ವಶನ್ ಎಲ್ಲಿಗೆ ಹೋಗಿದ್ದೀರಿ ಕೂದಲು ಈ ಥರ ಕಟ್ಟಬಾರ್ದು ಕೂದಲಿಗೆ ಮೇಲೆ ಸೂಡಿ ಹಾಕಿ ಇಡಬೇಕು ಕಿವಿದು ಹಾಕ್ಬಾರ್ದು ನಾನು ಕಿವಿದೆಲ್ಲ ಹಾಕಿದರೆ ನಾನು ಎಲ್ಲಿಗಾದರೂ ಹೋಗಿದ್ದೇನೆ ಅಂತ ನನ್ನ ಸ್ಲಿಪ್ಪರ್ ಹೊರಗಡೆ ಇರಬಾರ್ದು ಎಲ್ಲಿಗಾದರೂ ಹೋಗುವ ಹಾಕೋ ಸ್ಲಿಪ್ಪರ್ ಉಂಟಲ್ಲ ಇತ್ತಪ್ಪನ ಹಾಂ ನಪ್ಪ ಬಾಬಾ ಅಕ್ಕ ಬೈಜಲ್ಲ ಇದಕ್ಕೆ ನಿಜ ಶಾಲೆಗೆ ಬಂದದ್ದು ಖುಷಿ ಇವಾಗ ಬಂದದ್ದು ನನ್ನ ಮಕ್ಕಳು CIDಗಳು ಎರಡು ನಾನು ಎಲ್ಲಿಗೆ ಹೋಗ್ತೇನೆ ಏನು ಮಾಡ್ತೇನೆ ಅವರು ಸ್ಕೂಲಿಗೆ ಹೋಗುವಾಗ ನಾನು ಮನೆಯಲ್ಲಿರ್ಬೇಕು ಅಲ್ವಾ ನಾನೇನು ಇದು ಗೊಂಬೆಯ ಅವಳಿಗೆ ಉಟ್ಕೊಳ್ಳಿಗೆ ಶೋಕೇಸಲ್ಲಿ ಹಾಕಿ ಹೋಗಿ ನಾನು ಅವರ ಅಪ್ಪನ ಜೊತೆ ನಾನು ಎಲ್ಲಿಗೆ ಸಹ ಹೋಗ್ಬಾರ್ದು ನನ್ನ ಗಂಡ ನಾನು ಹೋಗ್ತೇನೆ ನಿಮ್ಮ ಹತ್ರ ಕೇಳ್ಬೇಕಾ ನಿಮ್ಮ ಹತ್ರ ಕೇಳ್ಬೇಕಾ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ಏನು ರೂಲ್ಸ್ ಏನಿಲ್ಲ ಹಾಗೆಂತ ರೂಲ್ಸ್ ಅಂತ ಹೇಳಿ ಮಕ್ಕಳನ್ನು ಕರ್ಕೊಂಡೇ ಹೋಗ್ಬೇಕು ಅಂತ ತುಂಬ ಜೋರಿದ್ದಾರೆ ಅವರು ನೋಡಿದಾಗೆಲ್ಲ ಆಯ್ತಾ ಸ್ಲಿಪ್ಪರ್ ನನಗೆ ನೆನಪಿಲ್ಲ ಇದು ಹೊಸ ಸ್ಲಿಪ್ಪರ್ ನಾನು ಒಳಗಡೆ ತೆಗೆದಿಡ್ಲಿಲ್ಲ ಬಂದ ಕೂಡಲೇ ಹೊರಗಡೆ ತೆಗೆದು ಬಂದೆ ಇವನು ಮನೆಗೆ ಹೋಗುವಾಗಲೇ ಸ್ಲಿಪ್ಪರ್ ನೋಡಿದಲ್ವ ಅವಾಗ ಅವನಿಗೆ ಡೌಟ್ ಆಯಿತು ಮತ್ತೆ ಕೂದಲು ಈ ರೀತಿ ಬಿಚ್ಚಿದ್ದೇನಲ್ವಾ ಅವಾಗ ಡೌಟ್ ಆಯಿತು ಇಯರಿಂಗ್ಸ್ ಎಲ್ಲ ನಾನು ವಿಡಿಯೋ ಮಾಡುವಾಗ ಸಾಕ್ತೇನಲ್ವಾ ಅಲ್ಲ ಹೌದು ಇವಾಗ ಏನಾಗಬೇಕು ನನ್ನ ಗಂಡನ ಜೊತೆ ನಾನು ಹೋಗಿ ನಿನ್ನ ಹತ್ರ ಕೇಳ್ಬೇಕಾ ಕೇಳ್ಬೇಕು ನಾವು ನಮ್ಮ ಹತ್ರ ಕೇಳಿ ಏನಾದ್ರು ಮಾಡ್ಬೇಕು ನೀನು ಮದುವೆ ಆದ ನಂತರ ಹೇಳ್ತೇನೆ ಇವಾಗ ಚಿಕ್ಕದಲ್ಲ ಇವಾಗ ಹೇಳಿ ಆಗುದಿಲ್ಲ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತೇನೆ ಇಲ್ಲಿ ನೋಡಿ ಇವನು ದೊಡ್ಡ ಹುಷಾರಿಟ್ಟಿದ್ರೆ ಇವನು ಇವಳಕ್ಕಿಂತ ಸಹ ಹುಷಾರು ಇವನು ಇವತ್ತೇನು ಮತ್ತೆ ನಾನು ಒಪ್ಪಿದೆ ಹೌದು ಹೋದೆ ಅಂತ ಅವಾಗ ಎಲ್ಲಿಗೆ ಹೋದ್ರಿ ವಿಡಿಯೋ ತೋರಿಸಿ ಅಂತ ಕೇಳಿದ ಅವನಿಗೆ ಗೊತ್ತುಂಟು ನಾನು ಎಲ್ಲಿ ಹೋದ್ರೆ ಸಹ ವಿಡಿಯೋ ಮಾಡೋದಿರೋದಿಲ್ಲ ಅಂತ ಹಾಗೆ ವಿಡಿಯೋ ನೋಡುವಾಗ ಸಮಾಧಾನ ಆಯ್ತು ಇದು ಏನು ಅಂಗಡಿಗೆ ಮಾತ್ರ ಹೋದದ್ದು ಬೇರೆ ಎಲ್ಲಿ ತಿರುಗಾಡ್ಲಿಕ್ಕೆ ಹೋಗ್ಲಿಲ್ಲ ಅಂತ ಸಮಾಧಾನ ಆಯ್ತು ಅವನಿಗೆ ಅಲ್ವಾ ಹಾಗೆ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೀನಿ ಇಷ್ಟ ಆದರೆ